ಮಾಡಬೇಕು ಅನ್ನೋಂಥದ್ದು. ಓಕೆ, ಬಟ್ ಇದು ಪ್ರಶ್ನಾಶಾಸ್ತ್ರ ಆಗಿರ್ಬೋದು, ಜಾತಕ ನೋಡೋದಾಗಿರ್ಬೋದು, ಎರಡೂ ನಮ್ಮ ವೈದಿಕ ಶಾಸ್ತ್ರದಲ್ಲಿಯೇ ಬರುತ್ತೆ. ಸೊ ಹಾಗಾಗಿ ಈ ಕೆಲವು ಕಡೆ ನಾನು ಈ ಭಾರತೀಯ ವೈದಿಕ ಜ್ಯೋತಿಷ್ಯವನ್ನ ಮಾತ್ರ ನಂಬುವಂಥ, ಅದರಲ್ಲೇ ಮಾಸ್ಟ್ರಿ ಮಾಡಿದಂಥ ಸುಮಾರು ಜನ ನೋಡಿ ಅವರನ್ನ ಕೇಳುವಾಗ ಅದೇನದು ಟ್ಯಾರೋಟು ಅನ್ನೋವಂಥದ್ದು, ಅದನ್ನ ನಂಬಲ್ಲ ನಾವು, ಈ ಇಷ್ಟು ನಮ್ಮ ಹತ್ರನೇ ಒಳ್ಳೆ ಜ್ಯೋತಿಷ್ಯದ ಲೆಕ್ಕಾಚಾರ ಇರಬೇಕಾದ್ರೆ ಅದನ್ನ ಅದೇನಲ್ಲ ಅನ್ನೋವಂಥ ಒಂದು ಮಾತುಗಳನ್ನು ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ನಾನು ಇದೇ ಮಾತಾಡ್ತಾ ಇದ್ದೆ. ಬೇರೆಯವ್ರಿರ್ಲಿ, ನಾನು ಇದೇ ರೀತಿಯ ಒಂದು ಟ್ಯಾರೋಟ್ ಬಗ್ಗೆ ಒಂದು ಒಪಿನಿಯನ್ ಇಟ್ಕೊಂಡಿದ್ದೆ. ಇದು ಜಸ್ಟ್ ಟ್ರೈ ಮಾಡೋಣ, ಎಲ್ಲರೂ ಕಲಿತಾ ಇದ್ದಾರೆ ಅಂದ್ರೆ. ಅವಾಗ ಇನ್ನು ನಾನ್ ಕಲಿಯೋ ಟೈಮಲ್ಲಿ ಇನ್ನು ಸೌತ್ ಇಂಡಿಯಾದಲ್ಲಿ ಒಂದ್ ಬೆರಳೆಣಿಕೆ ಅಷ್ಟು ಜನ ಟ್ಯಾರೋಟ್ ರೀಡರ್ಸ್ ಇದ್ರು. ಸೊ ನಾನ್ ಕಲ್ತಿದ್ದು ನಾರ್ತ್ ಇಂಡಿಯನ್ ಹತ್ರ. ಈಗ ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ಲೆಟ್ ಅಸ್ ಟ್ರೈ, ಯಾಕೆ ಕಲಿಬಾರ್ದು? ಇದೇನೋ ಒಂದ್ ಮೆಥಡ್ ಇದೆ, ಕಲಿಬಾರ್ದು ಯಾಕೆ ಅಂತ ಬಂದಾಗ ನನ್ಗೆ ತುಂಬಾ ಸರಿ ಪಾಸಿಟಿವ್ ಆದಂತ ರಿಸಲ್ಟ್ಸ್ ಬಂದಿದೆ. ನಾನಂತೂ ಎಷ್ಟೋ ಸರಿ ಕೆಲಸ ಮಾಡುವಾಗ ಒಂದ್ ಕಾರ್ಡ್ ತೆಗೆದು ನೋಡುವ, ಹೆಂಗ್ ಬರತ್ತೆ ನೋಡೋಣ, ಈ ಕೆಲಸ ಆಗತ್ತಾ ಬಿಡತ್ತಾ ಅಂತ ನನಗ್ ನಾನೇ ಪ್ರಯೋಗ ಮಾಡ್ಕೊಂಡಿದ್ದೀನಿ. ಬೇಕಾದಷ್ಟು ಸರಿ ನನ್ನ ತುಂಬಾ ಹತ್ತಿರದವರು, ರಿಲೇಟಿವ್ಸು, ಕಸಿನ್ಸು ಎಲ್ಲಾರ್ಗು ಒಂದು ಏನಾದ್ರು ಡೌಟ್ ಬಂದ ತಕ್ಷಣ ಒಂದು ಕಾಲ್ ಮಾಡಿ ಇದೇನಾಗತ್ತೆ ನೋಡು ಒಂದ್ಸರಿ ಅಂತ ಹೇಳಿದ್ದಿದೆ. ಸೊ ನಾನು ತೆಗೆದು ಪಾಸಿಟಿವ್ ಒಂದು ಹೇಳಿದ್ದೀನಿ, ಅದು ಆಲ್ಮೋಸ್ಟ್ ಮ್ಯಾಚ್ ಆಗಿದೆ ಅಂತ ನಾನು ತಗೊಳ್ಬಹುದು. ಓಕೆ ಓಕೆ, ಖಂಡಿತ ಅದು ಬಹುಶಃ ಕಲಿಯುವಂಥ ಒಂದು ವಿಧಾನಗಳಲ್ಲಿಯೂ ನಮ್ಮ ಮೇಲೂ ಡಿಪೆಂಡ್ ಇರುತ್ತೆ ಅನ್ನೋವಂಥದ್ದು. ಇನ್ನು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಟ್ಯಾರೋಟ್ ಅಂತ ತಗೊಂಡಾಗ ಎರಡೂ ವಿಧಗಳು ನಿಮಗೆ ಗೊತ್ತಿರೋದ್ರಿಂದ ಈ ಪ್ರಶ್ನೆ ಕೇಳ್ತಿದ್ದೀರಿ. ಯಾವುದು ನಿಮಗೆ ಸೂಕ್ತ ಅನ್ಸತ್ತೆ? ಈಗ ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಅದೊಂದು ಸಾಗರ ಅಲ್ವಾ, ನೀವೇ ಹೇಳ್ತಿದ್ರಿ ಜ್ಯೋತಿಷ್ಯ ವಿಜ್ಞಾನ ಅಂತೆಲ್ಲ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಯಾವ ಅಭಿಪ್ರಾಯಕ್ಕೆ ಬರಬೇಕಾಗತ್ತೆ ಅನ್ನೋದು ಇದು ನನ್ನ ವೈಯಕ್ತಿಕ ಪ್ರಶ್ನೆ. ಏನು ಹೇಳ್ತೀರಾ ಮೇಡಮ್? ಈಗ ಎಗೇನ್ ನಾನು ಮನುಷ್ಯರ ನಂಬಿಕೆಗೆ ಬಿಡ್ತೀನಿ ಇದನ್ನ. ನಂಬಿಕೆ ತುಂಬಾ ಇಂಪಾರ್ಟೆಂಟ್ ಯಾವುದಕ್ಕೆ ಆಗ್ಲಿ. ಜ್ಯೋತಿಷ್ಯ ಸುಳ್ಳು ಅನ್ನೋರು ಎಷ್ಟು ಜನ ಇಲ್ಲ. ಜ್ಯೋತಿಷ್ಯ ಎಂದೂ ಸುಳ್ಳಲ್ಲ, ಅದು ನಮ್ಮ ಋಷಿ ಮುನಿಗಳ ಅಧ್ಯಯನ. ಅದನ್ನ ನಾವು ಸನಾತನ ಧರ್ಮವನ್ನ ಗೌರವಿಸೋರಾಗಿ ನಾವು ಜ್ಯೋತಿಷ್ಯನ ಸುಳ್ಳು ಅಂತ ಹೇಳೋದು ಅದು ಮೂರ್ಖತನ ಆಗತ್ತೆ. ಸೊ ಜ್ಯೋತಿಷ್ಯ ಎಂದೂ ಸುಳ್ಳಲ್ಲ. ನಾನು ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಾ ಇದ್ದೆ, ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿ ತಪ್ಪು ಮಾಡಬಹುದು, ಸುಳ್ಳಾಗಬಹುದು. ಜ್ಯೋತಿಷ್ಯ ಹೇಳೋರು ಸುಳ್ಳು ಹೇಳ್ಬೋದು, ಆದ್ರೆ ಜ್ಯೋತಿಷ್ಯ ಸುಳ್ಳಲ್ಲ. ಜ್ಯೋತಿಷ್ಯಕ್ಕೆ ಅದರದೇ ಆದ ಒಂದು ಸ್ಥಾನಮಾನ ಅದಕ್ಕೆ ಖಂಡಿತ ಇದೆ. ಟ್ಯಾರೋಟ್ ರೀಡಿಂಗ್ ಕೂಡ ನಾವು ಬೇರೆ ಕಡೆಯಿಂದ ತಗೊಂಡಿದ್ದೀವಿ. ಈಗ ನಾವು ಇಂಗ್ಲಿಷ್ ನ ಮಾತಾಡ್ತೀವಿ, ಕನ್ನಡನ ನಾವು ನೆಗ್ಲೆಕ್ಟ್ ಮಾಡಕ್ಕಾಗತ್ತಾ? ಅದು ನಮ್ ತಾಯಿ ಇದ್ದಂಗೆ ಕನ್ನಡ. ಅದೇ ರೀತಿ ಜ್ಯೋತಿಷ್ಯ ತಾಯಿ, ಇದು ಮಲತಾಯಿ ಅನ್ಕೋಬಹುದು. ಖಂಡಿತ ಖಂಡಿತ.